ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ತಂದಿದ್ದೀನಿ. ಒಂದು 10 to 12 ಪ್ರಾಡಕ್ಟ್ಸ್ ಇರ್ಬೋದು. ತುಂಬ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್ಸ್ಗಳು ಯಾವ್ಯಾವ ತಂದಿದ್ದೀನಿ ಅಂತ ಅಂದ್ಬಿಟ್ಟು ಇವಾಗ ನಿಮ್ಗೆಲ್ಲಾನು ತೋರಿಸ್ತೀನಿ. ನಿಮ್ಗೆ ಯಾವ್ದಾದ್ರು ಇಷ್ಟ ಆಯಿತು ಅಂತಂದರೆ ಆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳನ್ನ ಹಾಕಿರ್ತೀನಿ. ಅದ್ರ ಥ್ರೂ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಮೀರ್ಸೋ ಥರ ಇದೆ ಈ ಸಲ ಪ್ರಾಡಕ್ಟ್ಸ್ ಅಂತೂ. ಎಷ್ಟೊಂದು ಮೀಶೋ ಪ್ರಾಡಕ್ಟ್ಸ್ಗಳನ್ನ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಹೋಗಿ ಒಂದ್ಸಲ ವೀಡಿಯೋಸಲ್ಲೆಲ್ಲ ಚೆಕ್ ಮಾಡಿ ನಿಮ್ಗೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ಸ್ಗಳೆಲ್ಲ ಇಷ್ಟ ಆಗ್ಬೋದು. ಆದಷ್ಟು ಡ್ರೆಸ್ ಕಲೆಕ್ಷನ್ಸ್ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಒಂದು ಡ್ರೆಸ್ ಹೌಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಫಸ್ಟ್ ಒನ್ ಎಲ್ಲ ಓಪನ್ ಮಾಡೋಣ. ಯಾವ ಪ್ರಾಡಕ್ಟ್ಸ್ ಇದೆ ಅಂತ ಅಂದ್ಬಿಟ್ಟು ಯಾವ್ದ್ಯಾವ್ದಿದೆ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಎಲ್ಲಾನು ಇವಾಗಲೇ ನಾನು ಓಪನ್ ಮಾಡ್ತಿರೋದು. ಅಂದ್ರೆ ಓಪನ್ ಮಾಡೋ ಒಂದ್ಸಲ ಎಲ್ಲ ನೋಡಿ ಇಟ್ಬಿಟ್ಟಿರ್ತೀನಿಲ್ಲ, ಮತ್ತೆ ಯಾವ್ದಾವ್ದಿದೆ ಅಂತೆಲ್ಲ ನೆನ್ಸ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಇದು ಒಂದು ಸರ, ಇದಕ್ಕೆ ಕಾಂಬೋ ಥರ ಬಂದಿದೆ. ಅಂದರೆ ಒಂದು ಫಿಂಗರಿಂಗ್ ಬರುತ್ತೆ, ಒಂದು ಮೂವ್ಬಟ್ ಬರುತ್ತೆ, ಒಂದು ಸರ ಬರುತ್ತೆ, ಮತ್ತು ಇಯರಿಂಗ್ಸ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಇದು ಅಷ್ಟೇನೆ. ಇದನ್ನು ಸ್ಟಾರ್ಟಿಂಗ್ ಬಂದಾಗ ಓಪನ್ ಮಾಡಿ ನೋಡಿದ್ದೆ ಒಂದ್ಸಲ ಅಷ್ಟೇ, ವೇರ್ ಮಾಡಿರಲಿಲ್ಲ. ಅಂದರೆ ಬ್ಲ್ಯಾಕ್ ಮೆಟಲಲ್ಲೆಲ್ಲ ಎಲ್ಲ ಇವಾಗ ಫುಲ್ಲು ಟ್ರೆಂಡು. ಯಾವುದೇ ಸ್ಯಾರಿಗಾದ್ರೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಥರ ಬ್ಲ್ಯಾಕ್ ಮೆಟಲಲ್ಲಿ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು. ಇದು ಇದಕ್ಕೆ ಸರ ಬರುತ್ತೆ. ನೆಕ್ಸ್ಟ್ ಇಯರಿಂಗ್ಸು ಸ್ಟಡ್ಸಲ್ಲಿ ಬರುತ್ತೆ. ಎಲ್ಲದರಲ್ಲೂ ಜುಮ್ಕ ಎಲ್ಲ ನೋಡಿದ್ರಿ ಅಲ್ವಾ, ಬಟ್ ಇದರಲ್ಲಿ ಸ್ಟಡ್ಸ್ ಥರ ಇದೆ ಇಯರಿಂಗ್ಸು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸ್ವಲ್ಪ ದೊಡ್ಡ ಇಯರಿಂಗ್ಸೇ, ಈ ಸರಕ್ಕೆ ಆರಾಮ್ಸೆ ಮ್ಯಾಚ್ ಆಗುತ್ತೆ. ಸರ ಸಿಂಪಲ್ ಆಗಿತ್ತು ಅಂತಂದರೆ ಇಯರಿಂಗ್ಸು ಸ್ವಲ್ಪ ದೊಡ್ಡದಾಗಿರ್ಬೇಕಾಗುತ್ತೆ. ಇಲ್ಲ ಸರ ಗ್ರ್ಯಾಂಡ್ ಆಗಿತ್ತು ಅಂತಂದರೆ ಇಯರಿಂಗ್ಸು ಸ್ವಲ್ಪ ಚಿಕ್ಕದಾಗಿರ್ಬೇಕಾಗುತ್ತೆ. ನೋಡಿ ಸರ ಸಿಂಪಲ್ ಆಗಿದೆ, ಆದರೆ ಇಯರಿಂಗ್ಸು ಸ್ಟಡ್ಸ್ ಸ್ವಲ್ಪ ದೊಡ್ಡದಾಗಿದೆ. ಈ ಟ್ರೆಡಿಷ್ನಲ್ ವೇರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಕಾಂಪ್ಲಿಮೆಂಟ್ರಿಯಾಗಿ ಒಂದು ಫಿಂಗರಿಂಗ್ ಕೊಟ್ಟಿದ್ದಾರೆ, ದೊಡ್ಡದು. ಅದು ಅಷ್ಟೇ ನೋಡಿ, ಸೇಮ್ ಈ ಇಯರಿಂಗ್ಸ್ ಯಾವ ಸೈಜಲ್ಲಿದೆ ಅದೇ ಸೈಜಲ್ಲಿ. ಅಂದರೆ ಇದು ಅಡ್ಜಸ್ಟಬಲ್ ಆಗಿರೋದ್ರಿಂದ ಎಷ್ಟೇ ದಪ್ಪ ಕೈ ಇದ್ರೂ ಯಾರ ಕೈಗೆ ಬೇಕಾದ್ರೂ ಆಗುತ್ತೆ. ನನ್ನ ಕೈ ಸ್ವಲ್ಪ ದೊಡ್ಡ ಆಗುತ್ತೆ, ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ನಾವು. ನೆಕ್ಸ್ಟು ಒಂದು ನೋಸ್ ಪಿನ್ನು ನೋಡಿ, ಇಷ್ಟು ಕಾಂಬೋ ಸೆಟ್ಟಲ್ಲಿ ಸಿಗುತ್ತೆ ನಮಗೆ. ತುಂಬ ಚೆನ್ನಾಗಿದೆ. ಒಂದು ಸರ, ಒಂದು ಫಿಂಗರಿಂಗು, 2 ಇದು ಇಯರಿಂಗ್ಸು, ಮತ್ತು ಇನ್ನೊಂದು ನೋಸ್ ಪಿನ್ನು. ಸಖತ್ತಾಗಿದೆ ಮಾತ್ರ. ಬ್ಲ್ಯಾಕ್ ಮೆಟಲಲ್ಲಿ ಇವಾಗ ಯಾವುದೇ ಬಂದರೂ ಚೆನ್ನಾಗಿರುತ್ತಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ನೋಸ್ ಪಿನ್ ಎಲ್ಲ ಯೂಸ್ ಮಾಡೋರು, ಇವಾಗ ನಾನು ಚಿನ್ನದ ಹಾಕ್ಬಿಟ್ಟಿದ್ದೀನಿ. ನೋಸ್ ಪಿನ್ ಎಲ್ಲ ಯೂಸ್ ಮಾಡೋ ಆರಾಮಾಗಿ ನೋಸ್ ಪಿನ್ನ ಯೂಸ್ ಮಾಡ್ಬೋದು. ನಿಮ್ಮ ಕಾಲೇಜಲ್ಲಿ ಏನಾದ್ರೂ ಫಂಕ್ಷನ್ಸ್ ಎಲ್ಲ ಮಾಡಿದ್ರು, ಈಗ ಕಾಲೇಜು ಫೆಸ್ಟ್ಗಳಿಗೆಲ್ಲ ಈ ಥರ ಸಿಂಪಲ್ ಆಗಿ ಹಾಕೊಂಡು ಹೋಗೋಕೆ ಇಷ್ಟಪಡ್ತಾರೆ ಹುಡುಗಿರೆಲ್ಲರೂ. ಆ ಥರಗೆಲ್ಲ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ತುಂಬ ಕಮ್ಮಿ ಪ್ರೈಸಲ್ಲಿ ಕೂಡ ಇದೆ, ಜಾಸ್ತಿ ಏನಿಲ್ಲ. ಇದು ಎಷ್ಟು ಕೊಟ್ಟೆ ಅಂತ ಗೊತ್ತಿಲ್ಲ, ಅದ್ರದ್ದು ಆ ಸ್ಕ್ರೀನ್ಶಾಟ್ ಎಲ್ಲ ನಾನು ಪಕ್ಕದಲ್ಲಿ ಹಾಕ್ತಿರ್ತೀನಲ್ಲ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿ. ನೀವು ಹೋಗಿ ಒಂದ್ಸಲ ಚೆಕ್ ಮಾಡಿದಾಗ ಏನು ಅಂತಂದರೆ ಒಂದು 2-3 ರೂಪಾಯಿ ಕಮ್ಮಿನೂ ಇರ್ಬೋದು, ಇಲ್ಲ ಒಂದು 2-3 ರೂಪಾಯಿ ಜಾಸ್ತಿನೂ ಇರ್ಬೋದು. ಈ ಥರ ಪ್ರಾಡಕ್ಟ್ಸ್ಗಳನ್ನ ಮಿಸ್ ಮಾಡ್ಕೊಳಕ್ಕೆ ಅಂತ ಬಿಡಿ. ಹೊರಗಡೆ ಎಲ್ಲ ತೊಗೊಳ್ತೀವಿ ಅಂತಂದರೆ ಒಂದು 250-300 ಈ ಥರ ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಿರೋದು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು, ಇದು ನನಗೆ ಬೇಕೇ ಬೇಕು ಅಂತಂದ್ಬಿಟ್ಟು ತರಿಸ್ಕೊಂಡಿಂಥ ಪ್ರಾಡಕ್ಟ್. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ಥರ ನಾನು ಕಾಲೇಜ್ ಡ್ರೆಸ್ಸಲ್ಲಿ ತುಂಬಾ ಆಗ್ತಿದೆ ಈ ಥರ ಹೇರ್ ಕ್ಲಿಪ್ಸು. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. 4 ಟೈಪ್ಸಲ್ಲಿ ಸಿಗುತ್ತೆ ನಮಗೆ. ಇದು ಒಂದು ಈ ಥರ ರೌಂಡ್ ಏರ್ ಕ್ಲಿಪ್ ಒಂದು, ನೆಕ್ಸ್ಟು ಈ ಥರ ಹಾರ್ಟ್, ನೆಕ್ಸ್ಟು ಈ ಥರ ಫ್ಲವರಲ್ಲಿ. ಇದು ಅಷ್ಟೇ, ಇದೊಂದು ಹಾರ್ಟಲ್ಲೇ ಇದೆ, ಬಟ್ ಇದು ಬೇರೆ ಹಾರ್ಟಲ್ಲಿದೆ, ಇದು ಬೇರೆ ಹಾರ್ಟು. ಇದರಲ್ಲಿ ಸ್ವಲ್ಪ ಕಲರ್ ಮಿಕ್ಸ್ ಇದೆ. ಇದರಲ್ಲಿ ಸ್ವಲ್ಪ ಫುಲ್ಲು ಒಂಥರ ಲೈಟ್ ಬ್ಲೂ ಮತ್ತು ಆಫ್ ವೈಟ್ ಕಲರಲ್ಲಿ ಇದೆ ಫ್ಲವರ್ಸ್. ಇದರಲ್ಲಿ ಕಲರ್ ಮಿಕ್ಸ್ ಇದೆ ಸ್ವಲ್ಪ. ಇದರಲ್ಲಿ 4 ಏರ್ ಕ್ಲಿಪ್ಸ್ ಇದೆ. ಇದು ಅಷ್ಟೇ ತುಂಬ ಕಮ್ಮಿ ಪ್ರೈಸಲ್ಲಿ, ಏನೊಂದು 90 ರೂಪೀಸ್ ಏನೋ ಇರಬೇಕಷ್ಟೇನೆ. 4 ಏರ್ ಕ್ಲಿಪ್ಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ಮಾತ್ರ. ನೋಡೋಣ, ಒಂದು ಹಾಕೊಳ್ತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ಥರ ಹಿಂದೆ ಎಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ನಿಮ್ಗೆ ಏನಾರು ಬೇಕು ಅಂತಂದರೆ ಈ ಪ್ರಾಡಕ್ಟ್ ಲಿಂಕ್ನು ಕೂಡ ನಾನು ಹಾಕಿರ್ತೀನಿ. ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನು ಕೂಡ ನಾನು ಹಾಕಿರ್ತೀನಿ. ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಎಲ್ಲ ಚೆನ್ನಾಗಿದೆ ಪ್ರಾಡಕ್ಟ್ಸು, ಮಿಸ್ ಮಾತ್ರ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟು ಇನ್ವಿಸಿಬಲ್ ಅಂತ ನಾವು ಎಷ್ಟೊಂದು ಥರ ಕೇಳಿರ್ತೀವಲ್ಲ, ಬಟ್ ಇದಂತೂ ಇನ್ವಿಸಿಬಲ್ ಚೈನು. ಈ ಚೈನೆಲ್ಲ ನನಗೆ ದೊಡ್ಡದೆಲ್ಲ ಹಾಕೊಳ್ಳೋಕೆ ಇಷ್ಟ ಆಗಲ್ಲ ಅಂತಂದರೆ ನೀವು ಈ ಥರ ಹಾಕೋಬೋದು. ಎಷ್ಟು ಸಖತ್ತಾಗಿದೆ. ನಾನು ಇದನ್ನು ಓಪನ್ ಮಾಡಿರೋದಿಲ್ಲ, ಜಸ್ಟ್ ಮೇಲೆ ನೋಡಿ ಇಟ್ಬಿಟ್ಟಿದೆ ಅಷ್ಟೇನೆ. ಮೇಲೆ ನೋಡಿದ ತಕ್ಷಣ ಚೆನ್ನಾಗಿ ಬಂದಿರುತ್ತೆ ಅಂತ ಅನಿಸ್ತು ನನಗೆ. ನೋಡಿ ಈ ಥರ ಸ್ಟಾರ್ ಥರ
ತುಂಬ ಸಣ್ಣ ತಂತಿ ತರ ಕೊಟ್ಟಿದ್ದಾರೆ ಇಲ್ಲಿ. ಇದು ಮೇಯ್ನ್ ಆಗಿ ದೂರದಿಂದ ನೋಡೋರಿಗೆ ಕಾಣಿಸದೆ ಈ ತರ ಇಲ್ಲೊಂದು ವೈಟ್ ಸ್ಟೋನ್ ತರ ಕೊಟ್ಟಿದಾರಲ್ಲ, ಈ ತರ ಪೆಂಡೆಂಟ್ಸ್ ಗಳು ಅಷ್ಟೇನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೂ ನಾನು ಲಾಕ್ ಮಾಡಿಲ್ಲ, ಹಿಂದೆ ಹಂಗೆ ಹಾಕೊಂಡಿದ್ದೀನಿ ಅಷ್ಟೇ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಸಕ್ಕತ್ತಾಗಿದೆ. ಇನ್ವಿಸಿಬಲ್, ಅದಕ್ಕೆ ಹೇಳೋದು ಇನ್ವಿಸಿಬಲ್ ಚೈನ್ ಅಂತ ಅಂದ್ಬಿಟ್ಟಿದ್ದನ್ನ. ತುಂಬ ಸಣ್ಣ ತಂತಿಗೆ ಈ ರೀತಿಯಾಗಿ ಕೊಟ್ಟಿರ್ತಾರೆ. ಸ್ಟೋನ್ಸು ಅಷ್ಟೇನೆ ನೋಡ್ತಿರ್ಬೋದು, ತುಂಬ ಲಾಕಿಂಗ್ ಸಿಸ್ಟಮ್ ಅಲ್ಲಿ ಕೊಟ್ಟಿದ್ದಾರೆ. ಅದು ಎಲ್ಲ ಬೀಳೋಂಥ ಚಾನ್ಸಸ್ ಅಂತೂ ಖಂಡಿತ ಇಲ್ಲ. ಸ್ಟೋನ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಲಾಕಿಂಗ್ ಸಿಸ್ಟಮ್ ಅಲ್ಲಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಾಕ್ಸ್ ಒಳಗಡೆ ಹಾಕಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಇದನ್ನ. ಇನ್ನು ನೆಕ್ಸ್ಟ್ ಒನ್ನು, ಇದು ಎಲ್ರಿಗೂ ಯೂಸ್ ಆಗುವಂಥ ಪ್ರಾಡಕ್ಟ್. ಆ್ಯಕ್ಚುಲಿ ಇದು ಕಿಚನ್ ಪ್ರಾಡಕ್ಟ್. ಇದು ಇವಾಗ ವೆಜಿಟೇಬಲ್ಸ್ನೆಲ್ಲ ನಾವು ಸ್ಟೀಮ್ ಮಾಡ್ತಿರ್ತೀವಲ್ಲ, ಅದಕ್ಕೆ ತುಂಬ ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ಈ ಥರದೆಲ್ಲ ನೋಡ್ತೀರ. ನಮ್ಮ ಮನೇಲಿ ಯಾರ ಮನೇಲಾದ್ರೂ ಸ್ಟೀಮರ್ ಇಲ್ಲ ಅಂತಂದರೆ ಇದೊಂದು ಇಟ್ಕೊಬಿಟ್ರೆ ಸಾಕು ನಾವು. ಅದಕ್ಕೆ ಈ ಥರ ಕ್ಲಿಪ್ ಥರ ಕೊಟ್ಟಿರ್ತಾರೆ ಲಾಕಿಂಗ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ಇದು ಆ್ಯಕ್ಚುಲಿ ಇದು ಹಿಂದೆ ಬರಬೇಕು ಅಂತ ಅನಿಸುತ್ತೆ, ಅಂದರೆ ಅಲ್ಲಿ ನೀರೇನು ಟಚ್ ಆಗದಂಗೆ ಇರಬೇಕು ಅಂತ ಹೇಳ್ತಾರಲ್ಲ, ಇದು ಹಿಂದೆ. ಇದು ಸ್ಟಾರ್ಟಿಂಗ್ ನಾನು ಫ್ರಂಟಲ್ಲೇ ಅಂತ ಅನ್ಕೊಬಿಟ್ಟಿದ್ದೆ, ಇವಾಗ ಇಟ್ಟರಲ್ಲಿ ನೀರೆಲ್ಲ ಹೋಗುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಇದು ಹಿಂದೆ ಈ ಥರ ಇಡೋದು. ವಾಟರ್ ಸ್ವಲ್ಪ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲ್ಗಡೆ ನಾವು ಇದ್ರ ಮೇಲ್ಗಡೆ ಎಲ್ಲ ನಮ್ಗೆ ಏನೇನು ವೆಜಿಟೇಬಲ್ಸ್ ಬೇಕು ಅದನ್ನೆಲ್ಲ ಹಾಕಿಟ್ರೆ, ಇದು ಒಂದನ್ನ ಹಿಂಗೆ ಇದು ಮಾಡಿದ್ರೆ ಎಲ್ಲ ಕ್ಲೋಸ್ ಆಗುತ್ತೆ. ಹಿಂಗೆ ಒಂದು ನಿಮ್ಗೆ ಓಪನ್ ಮಾಡಿದ್ರೆ ಎಲ್ಲ ಓಪನ್ ಆಗುತ್ತೆ. ಚೆನ್ನಾಗಿದೆ, ಎಷ್ಟು ಬೇಕಾದ್ರೂ ಸ್ಟೀಮ್ ಮಾಡ್ಕೋಬೋದು. ಸ್ಟೀಮರ್ಗೆ ಅಂತಲೇ ಹೇಳಿ ಮಾಡಿಸ್ದಂಗಿದೆ ಇದು. ತುಂಬ ಕಾಸ್ಟ್ಲಿ ಅಮೌಂಟ್ ಎಲ್ಲ ಕೊಟ್ಟು ಸ್ಟೀಮರ್ ಎಲ್ಲ ತೊಗೊಳೋದ್ಕಿಂತ ಈ ಥರದ್ದು ಒಂದು ಇಟ್ಬಿಟ್ರೆ ಸಾಕು. ನಾವೆಂಥ ವೆಜಿಟೇಬಲ್ಸ್ ಬೇಕಾದ್ರೂ ಸ್ಟೀಮ್ ಮಾಡಿ ಇಟ್ಕೋಬೋದು. ನೆಕ್ಸ್ಟ್ ಪ್ರಾಡಕ್ಟು ಸ್ಟೋರೇಜ್ ಬಾಕ್ಸ್ದು. ಇದು ಸ್ಟಾರ್ಟಿಂಗ್ ಬಂದಾಗ ನನಗೆ ಓಪನ್ ಮಾಡೋಕ್ಕೆ ಗೊತ್ತಾಯ್ತಿರ್ಲಿಲ್ಲ. ಅಷ್ಟು ಎಲ್ಲ ಹೊಂದ್ಕೊಂಡು ಕಚ್ಕೊಬಿಟ್ಟಿತ್ತು. ಇಷ್ಟು ಚಿಕ್ಕದಲ್ಲಿ 3 ಬಾಕ್ಸ್ ಬಂದಿದೆಯಾ ಅನ್ಸೋ ಥರ ಆಯ್ತಿತ್ತು ನನಗೆ. ತುಂಬ ಗಟ್ಟಿಯಾಗಿದೆ. ಇವಾಗ ಇದೆಲ್ಲ ನೋಡಿದ್ದೀವಲ್ಲ, ಕಾಫಿ, ಟೀ, ಶುಗರು ಅದ್ರದ್ದು ಆ ಥರ ಈ ಥರ 3 ಬಾಕ್ಸು. ಇದಕ್ಕೆ ಒಳಗಡೆ ಸ್ಟಿಕ್ಕರ್ಸ್ನ ಕೊಟ್ಟಿರ್ತಾರೆ. ಇಲ್ಲಿ ಕಾಫಿ, ಇನ್ನೊಂದು ಇಲ್ಲಿ ಶುಗರ್ ಮತ್ತು ಟೀ, ಈ ಥರ ಸ್ಟಿಕ್ಕರ್ಸ್ನ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿಗೆ ನಾವು ಪ್ಲೇಸ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅವರ ಸ್ಟಿಕ್ಕರ್ಸ್ನ ಕೊಟ್ಟು ಕಳಿಸಿರ್ತಾರೆ. ಒಂದೊಂದಾಗಿ ಕಿತ್ತಿ ನಾವು ಈ ಥರ ಇದು ಮಾಡ್ಕೋಬೋದು, ಪೇಸ್ಟ್ ಮಾಡ್ಕೋಬೋದು. ಇದಕ್ಕೆ ತುಂಬ ಚೆನ್ನಾಗಿದೆ. ಇದು ಏರ್ ಟೈಟ್ ಕೂಡ ಇದೆ. ಇದು ಮುಚ್ಚಳ ಎಷ್ಟು ವೆಯ್ಟ್ ಇದೆ ಅಂತಂದರೆ ಫುಲ್ಲು ವೆಯ್ಟ್ ಇದೆ, ತುಂಬ ಏರ್ ಟೈಟ್ ಇದೆ. ಅಷ್ಟು ಈಸಿಯಾಗಿ ಇದು ಓಪನ್ ಆಗಲ್ಲ. ಯಾವುದೇ ರೀತಿ ಈ ಥರ ಏನಪ್ಪ ಈ ಇರುವೆ ಇದೆಲ್ಲ ಹೋಗುವಂಥ ಚಾನ್ಸಸ್ ಇಲ್ಲ. ಇದು ತುಂಬ ಚೆನ್ನಾಗಿದೆ. ಈ ಕಾಫಿ, ಟೀ, ಶುಗರ್ಗೆ ಮಾಡಿಸಿರುವಂತಹ ಒಂದು ಇದು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ಇದನ್ನ ತುಂಬ ಅಮೆಝಾನಲ್ಲೆಲ್ಲ ಸರ್ಚ್ ಮಾಡಿದೆ ನಾನು, ತುಂಬ ಕಾಸ್ಟ್ಲಿ ಇತ್ತು. ಅದಕ್ಕೆ ಮೀಶೋದಲ್ಲಿ ಯಾಕೆ ಸಿಗ್ತಿಲ್ವಲ್ಲ ಇದು ಅಂತಂದ್ಬಿಟ್ಟು ಸರ್ಚ್ ಮಾಡ್ತಾ ಇದ್ದೆ. ಫೈನಲಿ ನನ್ನ ಬಜೆಟ್ಗೆ ತಕ್ಕಂಗೆ ಸಿಕ್ತು ಅಂತಲೇ ಹೇಳ್ಬೋದು. ಸ್ಟಿಕ್ಕರ್ ಇನ್ನೂ ಪೇಸ್ಟ್ ಮಾಡಿಲ್ಲ, ಸ್ಟೋರೇಜ್ ಮಾಡಬೇಕಾದ್ರೆ ಪೇಸ್ಟ್ ಮಾಡೋದ್ರಾಗುತ್ತೆ ಅಂತಂದ್ಬಿಟ್ಟು ಅದಕ್ಕೆ ಕಾಫಿ, ಇನ್ನೊಂದಕ್ಕೆ ಟೀ, ಇನ್ನೊಂದಕ್ಕೆ ಶುಗರ್ ಹಾಕಿ ಜೋಡಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಅದು ನೇಮ್ಸ್ ಎಲ್ಲ ಡಿಸ್ಪ್ಲೇ ಆಗ್ತಿರುತ್ತಲ್ಲ, ಆ ಡಿಸ್ಪ್ಲೇ ಆಗೋದ್ರಿಂದ ನಮಗೆ ಈಸಿಯಾಗಿ, ಅಂದರೆ ಬೇರೆಯವ್ರು ಯಾರು ನಮ್ಮ ಮನೆ ಕಾಫಿ ಮಾಡೋಕ್ಕೆ ಬಂದ್ರೂ ಈಸಿಯಾಗಿ ಅವ್ರು ಕಂಡಿಟ್ಕೊಂಡು ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಒಂದೇ ಥರದಲ್ಲಿ ಇಟ್ಟರೆ, ಒಂದೊಂದರಲ್ಲೆಲ್ಲ ಇಟ್ಟರೆ ಚೆನ್ನಾಗಿರಲ್ಲ. ಈ ಥರ ಕಾಂಬೋ ಸೆಟ್ಟಲ್ಲಿ ಇತ್ತು ಅಂತಂದರೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಪ್ಯಾಕ್ ಕೂಡ ಮಾಡಿ ಕೊಟ್ಟು ಕಳಿಸಿದ್ರು ಅವರು. ನೆಕ್ಸ್ಟ್ ಇವಾಗ ನಾರ್ಮಲ್ ಸ್ಕ್ರಬ್ನೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ, ಪಾತ್ರೆ ವಾಶ್ ಮಾಡೋಕ್ಕೆ ಅದಕ್ಕೆಲ್ಲ. ಅಥವಾ ಸ್ಕ್ರಬ್ಗಳನ್ನ ನಾವು ತೊಗೊಂಡಿದ್ದು 2-3 ದಿನಕ್ಕೇನೆ ಒಂಥರ ಆಗ್ಬಿಟ್ಟಿರುತ್ತೆ, ಅಂದರೆ ಜಿಂಗ್ ಎಲ್ಲ ಆಚೆ ಬಂದ್ಬಿಟ್ಟೋದು, ಆ ಥರ ಎಲ್ಲ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಪ್ಯಾಕ್ ಆಫ್ 10 ತರಿಸ್ಕೊಂಡಿದ್ದೀನಿ. ತುಂಬ ಕಮ್ಮಿ ಪ್ರೈಸಲ್ಲಿ ಸಿಕ್ತು. ಎಷ್ಟು ಒಂದು 90 ರೂಪೀಸ್ ಏನೋ ಸಿಕ್ತು ಅಂತ ಅನಿಸುತ್ತೆ. ಇದು ಪ್ಯಾಕ್ ಆಫ್ 10 ಇರುತ್ತೆ. ತುಂಬ ಈಸಿಯಾಗಿ ಇದರಲ್ಲಿ ವಾಶ್ ಮಾಡ್ಕೋಬೋದು. ಆಮೇಲೆ ಆ ಸಿಲ್ವರ್ದು ಇದು ತೊಗೊಳ್ತೀವಲ್ಲ, ಅದೆಲ್ಲ ಹಿಂಗೆ ಜಿಂಗ್ ಥರ ಎಲ್ಲ ಬಂದ್ಬಿಡುತ್ತೆ, ಆ ಥರ ಎಲ್ಲ ಬರಲ್ಲ. ಇದು ತುಂಬ ಈಸಿಯಾಗಿ ವಾಶ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ತುಂಬ ನೀಟಾಗಿ ಇರುತ್ತೆ. ಗ್ಯಾಸ್ ಮೇಲೆಲ್ಲ ವಾಶ್ ಮಾಡೋಕ್ಕಾಗಿರ್ಬೋದು. ಪ್ಯಾಕ್ ಆಫ್ 10 ಇರೋದ್ರೆ ತುಂಬ ಲಾಂಗ್ ಟೈಮ್ ಬರುತ್ತೆ ಅಂತಲೂ ಹೇಳ್ಬೋದು. ಇದು ಅಷ್ಟೇ ತುಂಬ ಕಮ್ಮಿ ಪ್ರೈಸಲ್ಲೇ ಸಿಕ್ತು. ನೆಕ್ಸ್ಟ್ ಒನ್ನು ಇದು ಮಿನಿ ವಾಟರ್ ಬಾಟಲ್ಲು. ನಾನು ಇವಾಗೆಲ್ಲರೂ ಅಲ್ಲಿ ಇಲ್ಲಿ ಆಚೆ ಹೋಗ್ತಿರ್ತೀವಲ್ವ, ಈ ದೊಡ್ಡ ದೊಡ್ಡ ವಾಟರ್ ಬಾಟಲ್ಸ್ನೆಲ್ಲ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಆಮೇಲೆ ಮನೇಲಿ ಏನಾದ್ರು ಚಿಕ್ಕ ಚಿಕ್ಕ ಮಕ್ಕಳಿತ್ತು ಅಂತಂದರೆ ಈ ಥರ ಈ ಚಿಕ್ಕ ವಾಟರ್ ಬಾಟ್ಲ್ ಒಳಗಡೆ ನೀರನ್ನ ಹಾಕೊಟ್ರೆ ಚೆನ್ನಾಗಿರುತ್ತಲ್ವ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಇದಂತೂ. ಬಾಟಲಿಗೆ ಎಷ್ಟು ml ಅಂತಂದರೆ 330 ml.
330 ml ವಾಟರ್ನ ಹೋಲ್ಡ್ ಮಾಡೋ ಅಂದರೆ ವಾಟರ್ನ ಹಾಕುವಂಥ ಕೆಪಾಸಿಟಿ ಇದಕ್ಕಿದೆ. ತುಂಬ ಅಗಲ ಇದೆ, ಅಂದರೆ ಇದನ್ನ ಕ್ಲೀನ್ ಮಾಡೋಕ್ಕೂ ತುಂಬಾ ಈಸಿ ಆಗುತ್ತೆ ನಮಗೆ. ಕ್ಯಾಪು ಅಷ್ಟೇ ತುಂಬ ಟೈಟ್ ಆಗಿದೆ. ಇದು ಒಳಗಡೆ ಪ್ಲಾಸ್ಟಿಕ್ ಅಲ್ಲ ಏನೂ ಅಲ್ಲ, ಇದೊಂಥರ ಗ್ಲಾಸ್ ಥರ ಬರುತ್ತೆ. ಇದು ಆ್ಯಕ್ಚುಲಿ ಗ್ಲಾಸ್ ಥರ ಅಲ್ಲ, ಗ್ಲಾಸೇ ಇದು. ತುಂಬ ಚೆನ್ನಾಗಿದೆ. ಇದನ್ನು ರಿಮೂವ್ ಮಾಡಿ ಈ ಥರ ವಾಶ್ ಕೂಡ ಮಾಡ್ಕೋಬೋದು ನಾವು. ನೋಡಿ ಟ್ರಾನ್ಸ್ಪರೆಂಟಾಗಿ ಬಿದ್ದರೆ ಹೊಡೆದೋಗುತ್ತೆ, ಅದಕ್ಕೆ ಇದನ್ನು ಸೇಫಾಗಿ ಕೊಟ್ಟಿರೋದು ಅವರು. ತುಂಬ ಕಮ್ಮಿ ಪ್ರೈಸಲ್ಲಿ ಸಿಕ್ತು ಮಾತ್ರ, ತುಂಬ ಚೆನ್ನಾಗಿದೆ. ನೀವೆಲ್ಲರೂ ಕ್ಯಾರಿ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ಬಾಟಲ್ನ ನೀಟಾಗಿ ನಿಮ್ಮ ಬ್ಯಾಗಲ್ಲಿ ಹಾಕ್ಕೊಂಡು ನೀವು ಆರಾಮಾಗಿ ತೊಗೊಂಡೋಗ್ಬೋದು. ಟ್ರಾವೆಲ್ ಫ್ರೆಂಡ್ಲಿ ವಾಟರ್ ಬಾಟಲ್ ಅಂತಲೇ ಹೇಳ್ಬೋದು ಇನ್ನೊಂದು ಥರದ್ರಲ್ಲಿ. ಎಲ್ಲ ಪ್ರಾಡಕ್ಟ್ಸ್ನು ಸುತ್ತಮುತ್ತನೇ ಇಟ್ಕೊಬಿಡ್ತಿದ್ದೀನಿ, ಮತ್ತೆಲ್ಲ ಜೋಡಿಸೋಷ್ಟರಲ್ಲಿ ಇರೋದು. ಇನ್ನು ಈ ಪ್ರಾಡಕ್ಟು ಇದು ಅಷ್ಟೇ, ಇದು ಫಿಂಗರ್ ರಿಂಗ್ಸು. ಯಾರಿಗಾರ ಏನಾರು ಫಿಂಗರ್ ರಿಂಗ್ಸ್ಗಳೆಲ್ಲ ಇಷ್ಟ ಇತ್ತು ಅಂತಂದರೆ ಹೆಣ್ಮಕ್ಳುಗಳಿಗೆ ಇದರಲ್ಲಿ ಪ್ಯಾಕ್ ಆಫ್ 15 ಬರುತ್ತೆ ಫಿಂಗರ್ ರಿಂಗ್ಸು. ನೋಡಿ ಪ್ಯಾಕ್ ಆಫ್ 15 ಬರುತ್ತೆ. ಒಂದೇ ಥರ ಡಿಸೈನ್ ಅಂತೂ ಇಲ್ಲ, ಎಲ್ಲ ಬೇರೆ ಬೇರೆ ಡಿಸೈನು, ಅಂದರೆ ಎಲ್ಲ ಫಿಂಗರ್ಸ್ಗೂ ಆಗೋ ಥರ ಡಿಸೈನ್ಸ್ನೇ ಇದರಲ್ಲಿ ಇಟ್ಟಿರೋದು. ಒಂದೊಂದು ಥರ ಡಿಸೈನ್ ಇದೆ. ಇದೆಲ್ಲ ಮಾಮೂಲಿ ಬ್ಲ್ಯಾಕ್ ಮೆಟಲಲ್ಲಿ ಬರುತ್ತೆ. ಇದೆಲ್ಲ ಚೆನ್ನಾಗಿದೆ. ಇದು ಡೈಲಿ ವೇರ್ಸ್ಗೆಲ್ಲ ಹಾಕೊಳ್ತೀವಿ ಅಂತಂದರೆ ಚೆನ್ನಾಗಿರುತ್ತೆ. ಒಂದೊಂದು ಮಿಡಲ್ ಫಿಂಗರ್ಗಾಗುತ್ತೆ, ಇನ್ನೊಂದು ಸೈಡ್ ಫಿಂಗರ್ಗಾಗುತ್ತೆ, ಇನ್ನೊಂದು 4 ಫಿಂಗರ್ಗಾಗುತ್ತೆ. ಈ ಥರ ಫಿಂಗರ್ಸ್ ಎಲ್ಲ ಹಾಕೊಳ್ಳೋಂಥ ಇಂಟ್ರೆಸ್ಟ್ ಇತ್ತು ಅಂತಂದರೆ ಆರಾಮಾಗಿ ನೀವು ಇದನ್ನು ಬೈ ಮಾಡ್ಬೋದು. ತುಂಬ ಚೆನ್ನಾಗಿದೆ ಮಾತ್ರ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನಾನು ಕಾಲೇಜ್ ಡೇಸಲ್ಲೆಲ್ಲ ಒಂದು 3 ರಿಂಗ್ ಹಾಕೊಂಡು ಹೋಗ್ತಿದ್ದೆ ಕಾಲೇಜ್ಗೆಲ್ಲ. ಬಟ್ ಇವಾಗೆಲ್ಲ ಅಷ್ಟು ಕ್ರೇಜ್ ಎಲ್ಲ ಹೋಗ್ಬಿಟ್ಟಿದೆ ಈ ಥರ ಎಲ್ಲ ರಿಂಗ್ ಹಾಕೊಂಡು ಹೋಗೋದೆಲ್ಲ. ಬಟ್ ನೋಡೋಣ ಯಾವಾಗಲಾದ್ರೂ ಫ್ಯಾನ್ಸಿಯಾಗಿ ಹಾಕೊಂಡು ಹೋಗೋಣ ಅಂತಂದ್ಬಿಟ್ಟು ತರಿಸಿದ್ದೀನಿ. ಪ್ಯಾಕ್ ಆಫ್ 15 ಬರುತ್ತೆ. 15 ಫಿಂಗರಿಂಗ್ಸ್ ಇದೆ ಇದರಲ್ಲಿ. ನಾವು ಇದನ್ನು ಒಂದೊಂದು ಹೊರಗಡೆ ತೊಗೊಳ್ತೀವಿ ಅಂತಂದರೆ ಮಿನಿಮಮ್ ಅಂತಂದ್ರೂ ಒಂದು ರಿಂಗಿಗೆ ಒಂದು 30 ರೂಪೀಸ್ ಆದರೂ ಹೇಳ್ತಾರೆ. ಬಟ್ ತುಂಬ ಕಮ್ಮಿ ಪ್ರೈಸಲ್ಲಿ ನನಗೆ ಈ 15 ಇಯರಿಂಗ್ಸ್ ಅಂತೀನಿ, 15 ಫಿಂಗರಿಂಗ್ಸು ಸಿಕ್ತು. ತುಂಬ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಒನ್ನು ಇದು ಫೋಲ್ಡ್, ಅಂದರೆ ಟ್ರಾವೆಲ್ ಫ್ರೆಂಡ್ಲಿ ಗ್ಲಾಸ್ ಅಂತಲೇ ಹೇಳ್ಬೋದು. ಇದು ಸ್ಟೀಲ್ ಗ್ಲಾಸು, ಈ ಥರ ಫೋಲ್ಡ್ ಆಗಿರುತ್ತೆ. ಈ ಥರ ಓಪನ್ ಮಾಡಿಬಿಟ್ಟು ನಾವು ಆರಾಮಾಗಿ ಈ ಥರ ಡ್ರಿಂಕ್ ಕುಡಿಯೋಕ್ಕೆ, ಅಥವಾ ಮಕ್ಕಳೇನಾರು ಇರ್ತಾರೆ, ನಾವು ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತೀವಿ, ಅವರಿಗೆಲ್ಲ ಅಲ್ಲಿರೋಂಥ ಬಾಟಲ್ಸ್ ಅಲ್ಲೆಲ್ಲ ಅಲ್ಲಿಂದ ಲೋಟದಲ್ಲಿ ಕಚ್ಕೊ ಕುಡಿದ್ರೆ ಬೇರೆಯವರು ಎಲ್ಲ ಒಂಥರ ಇರಿಟೇಟ್ ಮಾಡ್ಕೋತಾರೆ ಅಲ್ವಾ. ನಮ್ಮತ್ರ ವಾಟರ್ ಬಾಟಲ್ ಇತ್ತು ಅಂತಂದರೆ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಬಿಟ್ಟು ಕುಡಿಸ್ಬಿಟ್ಟು ಮತ್ತೆ ಫೋಲ್ಡ್ ಮಾಡಿ ಈ ಥರ ಫೋಲ್ಡ್ ಮಾಡಿಬಿಟ್ರೆ ಇಷ್ಟೇ, ಈಸಿಯಾಗಿ ಕ್ಯಾರಿ ಮಾಡ್ಬೋದು ನಾವು ಆರಾಮಾಗಿ. ತುಂಬ ಚೆನ್ನಾಗಿರುತ್ತೆ ಇದು. ಇನ್ನು ನೆಕ್ಸ್ಟ್ ಇದು ಏರ್ ಕ್ಲಿಪ್ಸು. ಆಮೇಲೆ ಪುಟ್ಟಾಣಿ ಮಕ್ಕಳಿತ್ತು, ಹೆಣ್ಮಕ್ಳುಗಳಿದ್ರು ಅಂತಂದರೆ ಅವರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಟೂ ಕ್ಲಿಪ್ಸ್ ಬರುತ್ತೆ, ಒಂದೊಂದೇ ಥರ ಒಟ್ಟು 8 ಕ್ಲಿಪ್ಸ್ ಇದೆ ಇದರಲ್ಲಿ. ನೀವು ದೊಡ್ಡವರು ಹಾಕೋಬೋದು, ದೊಡ್ಡವರು ಹಾಕೊಳ್ಳೋದಿಲ್ಲ ಅಂತೇನಿಲ್ಲ. ಕಾಲೇಜ್ ಗರ್ಲ್ಸ್ ಆಗಿರ್ಬೋದು, ಹೊರಗಡೆ ಹೋಗೋರಾಗಿರ್ಬೋದು, ತುಂಬ ಚೆನ್ನಾಗಿ ಇದನ್ನು ಹಾಕ್ಬೋದು. ಚಿಕ್ಕ ವಯಸ್ಸಲ್ಲೆಲ್ಲ ನಾನು ತುಂಬ ವೇರ್ ಮಾಡ್ತಿದ್ದೆ. ಕಾಲೇಜ್ಗೆ ಹೋಗ್ಬೇಕಾದ್ರೂ ಅವಾಗೆಲ್ಲ ಅಂದರೆ PUಲೆಲ್ಲ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಡಿಗ್ರಿಗೆ ಬಂದಮೇಲೆಲ್ಲ, ಯಾಕಂದರೆ ಅವಾಗ ಫುಲ್ ಫಾರ್ಮಲ್ಸ್ ಇತ್ತಲ್ಲ, ಅದಕ್ಕೆ ಈ ಥರ ಎಲ್ಲ ಮ್ಯಾಚ್ ಆಗ್ತಿರೋದಿಲ್ಲ. ಅವಾಗ ಇಂಟ್ರೆಸ್ಟ್ ಎಲ್ಲ ಕಮ್ಮಿ ಆಗೋಯ್ತು. ನಾನು ಕಂಪ್ಲೀಟಾಗಿ ಎಲ್ಲನೂ ನಾನು ಡಿಗ್ರಿಲೇ ಬಿಟ್ಬಿಟ್ಟೆ ಅಂತಲೇ ಹೇಳ್ಬೋದು. ಪ್ಯಾಕ್ ಆಫ್ 4, ಇದರಲ್ಲೂ ಅಷ್ಟೇ ಪ್ಯಾಕ್ ಆಫ್ 4 ಬರುತ್ತೆ. ಚೆನ್ನಾಗಿದೆ. ಇನ್ನೊಂಥರ ಈಸಿಯಾಗಿ ಈ ಥರ ಕ್ಲಿಪ್ ಟೈಪ್ ಬರುತ್ತೆ, ಹಿಂಗೆ ಹಾಕೋದು ಕೂದಲಿಗೆ. ಇದಂತೂ ಜಸ್ಟ್ ರಿಸೀವ್ ಆಗಿದ್ದ ಸರ. ಇದು ನೋಡಿದ ತಕ್ಷಣ ಫಿದಾಗಿ ಇಷ್ಟಪಟ್ಟಂತಹ ಸರ. ಕೃಷ್ಣ ಇಲ್ಲಿ ಕೊಳಲಿ ಇಟ್ಕೊಂಡಿರೋ ರೀತಿ ಸ್ಯಾರೀಸ್ಗೆಲ್ಲ ಸೂಪರ್ ಮ್ಯಾಚಿಂಗ್ ಅಂತಲೇ ಹೇಳ್ಬೋದು. 2 ಇಯರಿಂಗ್ಸು ಈ ಥರ, ಅದು ಅಷ್ಟೇ ಕೊಳಲಿ ಇಟ್ಕೊಂಡಿರ್ತಾರದೇ ಇಯರಿಂಗ್ಸು. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ. ಇಯರಿಂಗ್ಸು ಸ್ವಲ್ಪ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಇಯರಿಂಗ್ಸು ತುಂಬ ಜಾಸ್ತಿ ಜನ ಇದನ್ನು ಪರ್ಚೇಸ್ ಮಾಡಿದರು. ಇಷ್ಟೊಂದು ಜನ ಪರ್ಚೇಸ್ ಮಾಡಿದಾರಲ್ಲ ಅಂತ ಒಂದ್ಸಲ ರಿವ್ಯೂಸ್ನೆಲ್ಲ ಚೆಕ್ ಮಾಡಿ ತರಿಸಿದ್ದು. ನೋಡಿ ಕೃಷ್ಣ ಇಲ್ಲಿ, ಅಂದರೆ ಕೃಷ್ಣಂದು ಕೈ ಇದೆ, ಅದು ಕೊಳಲಿ ಇಟ್ಕೊಂಡಿರೋ ಥರ ಇದೆ. ಸ್ವಲ್ಪ ವಾಯ್ಸು ನಂದು ಸ್ಲೋ ಆಗಿ ಕೇಳಿಸ್ತಿರ್ಬೋದು, ಏಕೆ ಅಂತಂದರೆ ಇಲ್ಲಿ ಸ್ವಲ್ಪ ಹೊರಗಡೆ ನಾನು ವಿಡಿಯೋ ಮಾಡ್ತಿದ್ದೀನಿ. ಆಮೇಲೆ ನಂಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ನೀಟಾಗಿ ಮಾತಾಡೋಕ್ಕೂ ಆಯ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಸ್ಲೋ ಆಗಿ ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಬಟ್ ಓಕೆ, ಕೇಳಿಸ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಪ್ರಾಡಕ್ಟ್ ಅಂದರೆ ಇದಂತೂ ಎಷ್ಟು ದಿನದಿಂದ ತರಿಸ್ಬೇಕು ಅಂದ್ಕೊಳ್ತಿದ್ದೆ ಗೊತ್ತಾ. ಹೆವಿಲ್ಲ ಇದು. ಪ್ಯಾಕ್ ಆಫ್ 2 ತರಿಸ್ಬಿಟ್ಟೆ, ಪ್ಯಾಕ್ ಆಫ್ 2 ಸಿಕ್ತು ಅಂತ ಅಂದ್ಬಿಟ್ಟು. ನೋಡಿ ಬಟರ್ಫ್ಲೈ ಇದೆ, ಇಲ್ಲಿ ಹೆವಿಲ್ ಹೈ ಇದೆ. ಇದು ಮನೆಗೆಲ್ಲ ದೃಷ್ಟಿ ಆಗಬಾರ್ದು ಅಂತೆಲ್ಲ ಹಾಕ್ತಾರೆ ನೋಡಿ, ಆ ಥರ. ಎಷ್ಟು ಚೆನ್ನಾಗಿದೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಪ್ಯಾಕ್ ಆಫ್ 2 ಇದೆ, 2 ಇದೆ.
ಗ್ರೇಡ್ ಬಂದಿದೆ. ತುಂಬ ಕಮ್ಮಿ ಪ್ರೈಸಲ್ಲಿ ಸಿಕ್ತು. ಇದು ಅಷ್ಟೇನೆ. ಇದ್ರ ಲಿಂಕ್ನು ಹಾಕಿರ್ತೀನಿ, ಹೋಗಿ ನೋಡಿ. ಇದು ವುಡ್ಡಲ್ಲಿ ಮಾಡಿರೋದು. ಮತ್ತು ಮೇಲ್ಗಡೆದು ಅಷ್ಟೇ ಇದು ಪೇಂಟ್ ಅಲ್ಲ, ಇದು ಸ್ಟಿಕ್ಕರ್ ಥರದ್ದು. ಅಷ್ಟಾಗಿ ಈಸಿಯಾಗಿ ಹೋಗಲ್ಲ. ಇದು ಅಷ್ಟೇನೆ ಚೆನ್ನಾಗಿದೆ. ಮನೆಗೆ ಏನಾರ ಡೆಕೋರೇಟಿವ್ ಆಗಿ ಐಟಮ್ಸ್ನ ಹಾಕ್ತೀನಿ ನಾನು ಅಂತಂದರೆ ಫಸ್ಟ್ ನೀವು ಮಸ್ಟ್ ಬೈ ಅಂತಲೇ ಹೇಳ್ಬೋದು. ಈ ಥರ ಎವಿಲ್ ಕಾನ್ಸೆಪ್ಟಲ್ಲಿ ಏನಾದರೂ ಒಂದು ಹ್ಯಾಂಗಿಂಗ್ ಥರ ಇತ್ತು ಅಂತಂದರೆ ಮನೇಲಿ. ಒಂದಿಷ್ಟು ಪ್ರಾಡಕ್ಟ್ಸ್ಗಳನ್ನ ತೋರಿಸಿದ್ದೀನಿ. ನಿಮ್ಗೆ ಯಾವುದೇ ಪ್ರಾಡಕ್ಟ್ಸ್ ಇಷ್ಟ ಆಯಿತು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಮೀಶೋದಲ್ಲಿ ಇತ್ತೀಚೆಗಂತೂ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ಕಮ್ಮಿ ಪ್ರೈಸಲ್ಲಿ ಬಿಡ್ತಿದ್ದಾರೆ. ಫ್ಲಿಪ್ಕಾರ್ಟು ಅಮೆಝಾನ್ಗಿಂತ ಹೋಲಿಸ್ಕೊಂಡ್ರೆ ಮೀಶೋದಲ್ಲಿ ಬೆಸ್ಟ್ ಅಂತ ನನ್ನ ಒಂದು ಅನಿಸಿಕೆ. ಹೊರಗಡೆ ಕೂಡ ಒಂದೊಂದ್ಸಲ ಕಾಸ್ಟ್ಲಿ ಇರುತ್ತೆ, ಬಟ್ ಅದನ್ನೇ ನಾವು ಮೀಶೋದಲ್ಲಿ ಸರ್ಚ್ ಮಾಡಿದ್ರೆ ಸೇಮ್ ಕ್ವಾಲಿಟಿ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ. ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿರೋ ಒಂದು ಪುಟ್ಟು ಲೈಕ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.